ಎಲ್ಲರಿಗೂ ನಮಸ್ಕಾರ. ಭಾಷಾ LSRW ಫೌಂಡೇಶನ್ ಚಾನೆಲ್ಗೆ ಸ್ವಾಗತ. ಇವತ್ತು ಇತಿಹಾಸದ ಹಿಸ್ಟ್ರಿ ಚಾಪ್ಟರ್ 1 8th ಕ್ಲಾಸ್ ಚಾಪ್ಟರ್ 1 SST ಸೋರ್ಸಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಐಡೆಂಟಿಫೈ ದ ಕರೆಕ್ಟ್ ಚಾಯ್ಸ್ ಬಿಲೋ. ದ ಫೇಮಸ್ ವರ್ಕ್ ಆಫ್ ವೆನ್ಸ್ಟ್ಯಾಂಗ್ ಇಸ್ ಯುಕಿ. ದ ಎಕ್ಸಾಂಪಲ್ ಆಫ್ ಆರ್ಕಿಯಾಲಜಿಕಲ್ ಸೋರ್ಸಸ್ ಈಸ್ ಕಾಯಿನ್. ಲಿಟ್ರೇಚರ್ ಆರ್ಕಿಯಾಲಜಿ ಆಗಲ್ರಿ, ಓರಲ್ ಸೋರ್ಸಸ್ ಫಾರಿನ್ ಲಿಟ್ರೇಚರ್, ಇವು ಮೂರು ಏನಾಗ್ತಾವ್ರಿ ಸಾಹಿತ್ಯಿಕ ಬರ್ತಾವೆ, ಇವು ಆರ್ಕಿಯಾಲಜಿಕಲ್ ಸೋರ್ಸಸ್ ಬರ್ತೈತ್ರಿ. ದ ಫಸ್ಟ್ ಇನ್ಸ್ಕ್ರಿಪ್ಷನ್ ಇನ್ ಕನ್ನಡ ಹಲ್ಮಿಡಿ ಇನ್ಸ್ಕ್ರಿಪ್ಷನ್. ಉತ್ತರ ಮೇರು ಇನ್ಸ್ಕ್ರಿಪ್ಷನ್ ಬಿಲಾಂಗ್ ಟು ಪೀರಿಯಡ್ ಚೋಳಾಸ್. An example of oral sources Lavani. The first king of issue inscription in India was Ashoka. Inscription ಅನ್ನೋದು ಫಸ್ಟ್ ಇಶ್ಯೂ ಮಾಡೋದು. ಫಾದರ್ ಆಫ್ ಇನ್ಸ್ಕ್ರಿಪ್ಷನ್ ಅಂದ್ರೂ ಅಶೋಕನ ಬರಿಬೇಕು. ದ ಫಸ್ಟ್ ಕಿಂಗ್ ಆಫ್ ಇಶ್ಯೂ ಆ್ಯಂಡ್ ಇನ್ಸ್ಕ್ರಿಪ್ಷನ್ ಆಫ್ ಇಂಡಿಯಾ ಅಂತಂದ್ರೂ ಅಶೋಕನೇ ಬರಿಬೇಕು. ಇಲ್ಲಿ ನೋಡ್ರಿ, ಫಾದರ್ ಆಫ್ ಇನ್ಸ್ಕ್ರಿಪ್ಷನ್ ಅಂದ್ರೂ ಅಶೋಕನೇ. ದ ಫಸ್ಟ್ ಕಿಂಗ್ ಬಿ ಇಶ್ಯೂ ಇನ್ ಇನ್ಸ್ಕ್ರಿಪ್ಷನ್ ಇನ್ ಇಂಡಿಯಾ ಅಂತಂದ್ರೂ ಅಶೋಕನೇ ಬರೀಬೇಕು. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಇನ್ ಒನ್ ಸೆಂಟೆನ್ಸ್. What is sources? Buildings, inscription, coin, literary work, archaeological remains, oral tradition that are all helpful reconstructing in the history is called sources. ನೋಡ್ರಿ, ಕಟ್ಟಡಗಳು, ಶಾಸನಗಳು, ನಾಣ್ಯಗಳು, ಸಾಹಿತ್ಯಿಕ ವರ್ಕ, ಆರ್ಕಿಯಾಲಜಿಕ್ ಎವಿಡೆನ್ಸ್, ಪುರಾತತ್ವ ಶಾಖೆ ಮತ್ತು ಲಾವಣಿಗಳು ಎಲ್ಲ ಕೂಡ್ಕೊಂಡು ಏನಾಗ್ತೈತ್ರಿ ಇತಿಹಾಸ ರಚನೆ ಆಗುತ್ತೆ. ಇತಿಹಾಸ ರಚನೆಗೆ ಸಹಾಯ ಸಿಗುತ್ತೆ. ವಿಚ್ ಬುಕ್ ವಾಸ್ ರಿಟನ್ ಬೈ ಚಾಂದ್ ಬರ್ದಾಯಿ? The literary work written by Chand Barza is Prithviraj Raso. Prithviraj Raso ಯಾರು ಬರ್ದಾರ್ರಿ? Who written the what is the author, what is the name of author of Prithviraj Raso ಅಂತ ಕೇಳಿದ್ರು ಚಾಂದ್ ಬರ್ದಾಯಿ ಅಂತ ಬರಬೇಕು. The literary work written by Chand Bardayi is Prithviraj Raso. ಉಲ್ಟಾನು ಕೇಳ್ಬೋದ್ರಿ. ಆಮೇಲೆ ನೇಮ್ ಆಫ್ ದ ಕಿಂಗ್ is patronized in ಸಿರಿ ವಿಜಯ. ಸಿರಿ ವಿಜಯ patronized by ಅಮೋಘ ವರ್ಷ ನೃಪತುಂಗ. ಸಿರಿ ವಿಜಯ ಯಾರ ಆಶ್ರಯದಲ್ಲಿದ್ರಿ? ಪೆಟ್ರೋನೈಸ್ ಅಂದ್ರೆ ಆಶ್ರಯದಾತ ಯಾರಾಗಿದ್ರಿ? ಕಿಂಗ್ ಅಮೋಘ ವರ್ಷ. ವಾಟ್ ಆರ್ ದ ಟೂ ಫೇಮಸ್ ಬುಕ್ ಇನ್ ಸಿಲೋನ್? ಟೂ ಫೇಮಸ್ ವರ್ಕ್ ಇಸ್ ಸಿಲೋನ್ ಈಸ್ ದೀಪವಂಶ ಅಂಡ್ ಮಹಾವಂಶ. ವಾಟ್ ಆರ್ ದ ನ್ಯೂಮೆನಿಸ್ಟಿಕ್ಸ್? ದ ಸ್ಟಡಿ ಆಫ್ ಪ್ರೊವೈಡ್ಸ್ ಇನ್ಫಾರ್ಮೇಶನ್ ಅಬೌಟ್ ದ ಫಾರ್ಮ್, ಡೆವಲಪ್ಮೆಂಟ್ ಅಂಡ್ ಇವ್ಯಾಲ್ಯೂಯೇಷನ್ ಆಫ್ ಕಾಯಿನ್. ನ್ಯೂಮೆನಿಸ್ಟಿಕ್ಸ್ ಅಂದ್ರೆ ನಾಣ್ಯಗಳ ಬಗ್ಗೆ ಅಧ್ಯಯನ ಮಾಡೋದು. ವೇರ್ ಈಸ್ ದ ತಾಜ್ ಮಹಲ್ ಲೊಕೇಟೆಡ್? ದ ತಾಜ್ ಮಹಲ್ ಈಸ್ ಲೊಕೇಟೆಡ್ ಇನ್ ಆಗ್ರಾ. ಫಾರ್ ಎಕ್ಸಾಂಪಲ್ ಆಗಿ ಚಿಕ್ಕೋಡಿ. ವೇರ್ ಈಸ್ ಚಿಕ್ಕೋಡಿ ಲೊಕೇಟೆಡ್? ದ ಚಿಕ್ಕೋಡಿ ಈಸ್ ಲೊಕೇಟೆಡ್ ಇನ್ ಬೆಲ್ಗಾಂ. What do the Roman coins indicate was the found in Bangalore? ಇಲ್ಲಿ ನೋಡ್ರಿ, the sources evidence indicate that trade relation with the Roman existed 2000 years ago. ತಿಳಿತ್ರಿ ಏನ್ ಹೇಳ್ತೈತ್ರಿ ಅದು? 2000 ವಾಟ್ ಆಸ್ ದ ರೋಮನ್ ಕಾಯಿನ್ ಇಂಡಿಕೇಟ್? ರೋಮನ್ ಸಾಮ್ರಾಜ್ಯದ ಕಾಯಿನ್ ಏನನ್ನ ಇಂಡಿಕೇಟ್ ಮಾಡ್ತಾವು ಅಂತಂದ್ರೆ 2000 ವರ್ಷಗಳ ಹಿಂದೆ ಬೆಂಗಳೂರು ಮತ್ತೆ ರೋಮನ್ ಸಾಮ್ರಾಜ್ಯದ ವ್ಯಾಪಾರ ಸಂಬಂಧ, ಟ್ರೇಡ್ ರಿಲೇಷನ್ ಇತ್ತು ಅನ್ನೋದನ್ನ ಪ್ರೂವ್ ಮಾಡ್ತಾವ್ರಿ. ದ ಆಥರ್ ಆಫ್ ಜಿಯೋಗ್ರಫಿ ಇಸ್ ಪ್ಲೇಟನಿ. ಹೂ ರೋಟ್ ದ ಬುಕ್ ಆಫ್ ಜಿಯೋಗ್ರಫಿ? ದ ಆಥರ್ ಆಫ್ ಗ್ರೂಪ್ ಆಫ್ ಪ್ಲೇಟನಿ. ಇಲ್ಲಿ ನೋಡ್ರಿ, ಆನ್ಸರ್ ದ ಫಾಲೋವಿಂಗ್ ಇನ್ 2-3 sentences. What are the types of sources? Type of sources is literary sources, archaeology and oral and tradition. Type of sources, what are the types of sources? What are the types of sources? Total 4 sources: literary, archaeologic, oral and tradition. Classification of archaeological sources. Classification of archaeological sources: inscription, coin, monuments and excavations. Name of the foreign literary sources. Literary works of foreigners are. ಫಾರಿನ್ ಲಿಟರರಿ ಸೋರ್ಸಸ್ ಯಾರು ಅಂತ ಕೇಳ್ತಾರೆ? ಲಿಟರರಿ ವರ್ಕರ್ಸ್ ಆಫ್ ಫಾರಿನರ್ಸ್ ಮೆಗಸ್ತನಿಸ, ವೆನ್ಸ್ಟ್ಯಾಂಗ್, ಪಾಹಿಯಾನ ಮತ್ತು ಪ್ಲೇನಿ. ಇಲ್ಲಿ ನೋಡ್ರಿ, ಮೆಗಸ್ತನಿಸ್ನ ಇಂಡಿಕಾ, ವೆನ್ಸನಸ್ ಯುಕಿ, ಪಾಹಿಯಾನ ಫೊಕೋಕಿ, ಪೆಟಿಯ ಜಿಯೋಗ್ರಫಿ. ಇವು ನೆನ್ಪಿಟ್ಕೊಂಡ್ಬೇಕ್ರಿ, ಲಾಂಗ್ ಲೈಫ್ ಇವು, ಯಾಕಂದ್ರೆ MCQ. ಬೆರ್ನಿಯ ತಾರಿಕೆ ಫಿರೋಷ, ಸಿಲೋನ್ ದ ದೀಪವಂಶ, ಮಹಾವಂಶ. ಇವೇನದಾವ್ರಿ, ಇವು ನಾಳೆ ನೀವು ಗೌರ್ಮೆಂಟ್ ಜಾಬ್ ಹಿಡಿಬೇಕಾದ್ರೂ ಇಂಥವ್ ಕ್ವಶನ್ಗಳನ್ನ ಮ್ಯಾಚ್ ದ ಫಾಲೋವಿಂಗ್ ದಾಗ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಕೊಟ್ಟಿರ್ತಾರೆ. 4 ಮಲ್ಟಿಪಲ್ ಚಾಯ್ಸ್ ಕೊಟ್ಟಿರ್ತಾರ, ಒಂದು ಹೇಳ್ಬೇಕಾಗತ್ತೆ. ಅದಕ್ಕಾಗಿ ಬಹಳ ಇಂಪಾರ್ಟೆಂಟ್ ಇದಾವ. No name of the inscription are contributed the indigenous literary composition. Inscription help to indigenous literary work. ಹಲ್ಮಡಿ ಇನ್ಸ್ಕ್ರಿಪ್ಷನ್, ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್. ಇನ್ಸ್ಕ್ರಿಪ್ಷನ್ ಹೆಂಗ ನಮ್ಗ ಹೆಲ್ಪ್ ಆಗ್ತಾವು ವರ್ಕ್ ಬರ್ಯಾಕ? ಇನ್ಸ್ಕ್ರಿಪ್ಷನ್ಗಳ
ಸಾಹಿತ್ಯಿಕ ಸ್ತೋತ್ರಕ್ಕೆ ಹೆಂಗ್ ಹೆಲ್ಪ್ ಆಗ್ತಾವ? ಅಲಹಾಬಾದ್ ಪಿಲ್ಲರ್ ಶಾಸನ್, ಹಾತಿಗುಪ್ತ, ಉತ್ತರ ಮೇರು ಅಂಡ್ ಐಹೊಳೆ ಇವೆಲ್ಲ ಏನಾಗ್ತಾವ್ರಿ ನಮ್ಗೆ ಲಿಟ್ರರಿ ವರ್ಕ್ ಹೆಲ್ಪ್ ಮಾಡ್ಲಿಕ್ಕೆ ತಾಳೆಗುಂದ, ಐಹೊಳೆ, ಉತ್ತರ ಮೇರು, ಹಾತಿಗುಪ್ತ, ಅಲಹಾಬಾದ್, ಆಲ್ಮಡಿ ಇವೇನಾಗ್ತಾವ್ರಿ ಯಾರು ಇನ್ಸ್ಕ್ರಿಪ್ಷನ್ ಹೆಲ್ಪ್ ಟು ಇಂಡಿಜಿನಿಯಸ್ ಲಿಟ್ರರಿ ವರ್ಕ್ ಸಾಹಿತ್ಯ ರಚನೆಗೆ ಇನ್ಸ್ಕ್ರಿಪ್ಷನ್ ಸಹಾಯ ಮಾಡ್ತಾವ. ಜಸ್ಟಿಫೈ ಹೌ ಓರಲ್ ಕಾಂಟ್ರಿಬ್ಯೂಟ್ ಟು ಶೇಪಿಂಗ್ ದ ಇಂಡಿಯನ್ ಹಿಸ್ಟ್ರಿ. ಓರಲ್ ಟ್ರೆಡಿಷನ್ ಏನ್ ಮಾಡ್ತಾವ್ರಿ? ಓರಲ್ ಟ್ರೆಡಿಷನ್ ಅಂದ್ರೆ ಮೌಖಿಕವಾಗಿ ಬರೆದಂತ ಪುರಾಣಗಳಿಂದ ಕಥೆಗಳಿಂದ. ಓರಲ್ ಟ್ರೆಡಿಷನ್ ಹಿಸ್ಟರಿ ಹ್ಯೂಮನ್ ಸೊಸೈಟಿ ಮೆಮೊರೀಸ್ ಹೆಂಗ್ ರಾಮಾಯಣ ಮಹಾಭಾರತಗಳು ಏನ್ ಮಾಡಾಕ್ತಾವ್ರಿ ನಮಗ್ ಮಾರಲ್ ಪಾಠನ ಹೇಳ್ತಾವ. ದೇ ಹೆಲ್ಪ್ ಟು ಅಂಡರ್ಸ್ಟ್ಯಾಂಡ್ ದ ಇಂಡಿಯನ್ ಡೈವರ್ಸ್ ಡೈವರ್ಸ್ ಹೆರಿಟೇಜ್. ನಮ್ಮ ಪರಂಪರೆ ಹೇಗಿತ್ತು, ನಮ್ಮ ಅಜ್ಜ ತಾತ ಮುತ್ತಾತ ಹೆಂಗ್ ಬಂದಿದ್ರು, ಅವ್ರ ಅಜ್ಜ ಮುತ್ತಾತ ಹೇಗಿದ್ರು ಅನ್ನೋದನ್ನ ಹೆರಿಟೇಜ್ ಹೇಳತೈತ್ರಿ. ನಮಗೆ ಪರಂಪರೆಯನ್ನ ತಿಳಿವಿ ಮಾಡಿಕೊಡ್ತೈತಿ ಓರಲ್ ಟ್ರೆಡಿಷನ್. ದೇ ಆರ್ ಯೂಸ್ಫುಲ್ ಟು ಅಂಡರ್ಸ್ಟ್ಯಾಂಡಿಂಗ್ ದ ಲೋಕಲ್ ಹಿಸ್ಟ್ರಿ. ಪ್ರಾದೇಶಿಕ ಹಿಸ್ಟ್ರಿ ತಿಳ್ಕೊಳ್ಳಿಕ್ಕೆ ನಮಗೆ ಅಂಡರ್ಸ್ಟ್ಯಾಂಡ್ ಹೆಲ್ಪ್ ಆಗುತ್ತೆ. ಇನ್ಫಾರ್ಮೇಶನ್ ಟು ಹ್ಯಾಸ್ ಬಿನ್ ಪರ್ಸ್ಯೂಡ್ ಓರಲಿ ಫ್ರಮ್ ಜನರೇಷನ್ ಟು ಜನರೇಷನ್. ಮುಂದೆ ಒಂದು ಜನದಿಂದ ಮತ್ತೊಂದು ಜನಕ್ಕೆ ನಮಗೆ ಸಹಾಯ ಮಾಡುತ್ತೆ. ಎಕ್ಸಾಂಪಲ್ ಆಫ್ ಓರಲ್ ಲಿಟ್ರೇಚರ್ ಈ ಸ್ಟೋರಿ ಅಬೌಟ್ ಕೆಂಪೇಗೌಡ, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಸಿಂಧೂರ ಲಕ್ಷ್ಮಣ. These are oral stories are teach us to story. We learn through the stories of moral values. ನಾವೇನ್ ಮಾಡ್ತೀವ್ರಿ ಕೆಂಪೇಗೌಡ, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಸಿಂಧೂರ ಲಕ್ಷ್ಮಣನ ಕಥೆಗಳಿಂದ ನಾವು ನೈತಿಕತೆಯನ್ನ ಇತಿಹಾಸವನ್ನ ಕಲಿತೀವಿ. How did historian construct history? The historian follow the various method of construct the history. Historian use various sources to understand the historical process, collect and study records, findings and analyze. Objective history calls truth and reconstruct based on analyze. Historian undertake the research with exhaustive training. ಸೊ ಏನ್ ಮಾಡ್ತಾರ್ರಿ ಹಿಸ್ಟೋರಿಯನ್ ಹೆಂಗೆ ಹೌ ಡು ಹಿಸ್ಟೋರಿಯನ್ ರೀಕನ್ಸ್ಟ್ರಕ್ಟ್. ಈಗ ನೋಡ್ರಿ ಇತಿಹಾಸಕಾರರು ಹೇಗೆ ಇತಿಹಾಸವನ್ನ ರಚನೆ ಮಾಡ್ತಾರಂದ್ರೆ ಸಿಕ್ಕಂತ ಮಾಹಿತಿಗಳನ್ನ ಮೊದಲು ಅವ್ರು ಅಧ್ಯಯನ ಮಾಡ್ತಾರೆ, ಆಮೇಲೆ ಅದನ್ನ ಮೊದಲು ಕಲೆಕ್ಟ್ ಮಾಡ್ತಾರೆ. ಹಿಸ್ಟೋರಿಯನ್ ವೇರಿಯಸ್ ಸೋರ್ಸಸ್ ಅಂಡರ್ಸ್ಟ್ಯಾಂಡ್ ದ ಹಿಸ್ಟಾರಿಕಲ್ ಪ್ರೊಸೆಸ್. ಬಂದಂತ ಮಾಹಿತಿಯನ್ನು ಮೊದಲು ಕಲೆಕ್ಟ್ ಮಾಡ್ಕೋತಾರ, ಆಮೇಲೆ ಫೈಂಡಿಂಗ್ ಅದನ್ನ ಅನಲೈಸ್ ಮಾಡ್ತಾರ, ಆಮೇಲೆ ಒಂದು ಫೈನಲ್ ಒಂದು ಒಪಿನಿಯನ್ಗೆ ಬರ್ತಾರ. ಈ ರೀತಿ ನಾವ್ ಏನ್ ಮಾಡ್ತೀವ್ರಿ ಹಿಸ್ಟರಿಯನ್ನ ಕ್ರಿಯೇಟ್ ಮಾಡ್ತೀವಿ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಇನ್ 5 to 6 ಸೆಂಟೆನ್ಸ್. ಎಕ್ಸ್ಪ್ಲೇನ್ ಹೌ ಟು ಲಿಟರರಿ ಕಾಂಟ್ರಿಬ್ಯೂಷನ್ ಕನ್ಸ್ಟ್ರಕ್ಷನ್ ಆಫ್ ಇಂಡಿಯನ್ ಹಿಸ್ಟ್ರಿ. ಸಾಹಿತ್ಯಿಕ ಸೂತ್ರ ನಮ್ಗೆ ಹೇಗೆ ಹೆಲ್ಪ್ ಆಗಿದೆ ಅಂತ ಇತಿಹಾಸ ರಚನೆಗೆ. ಲಿಟರರಿ ಸೋರ್ಸ್ ರಿಟರ್ನ್ ಲಿಟರರಿ ಕ್ಲಾಸಿಫೈಡ್ ಇಂಟು ಇಂಡಿಜಿನಿಯಸ್ ಅಂಡ್ ಫಾರೆನ್ ಲಿಟರೇಚರ್ ಅಂದ್ರೆ ದೇಶಿ ಮತ್ತು ವಿದೇಶಿ ಸಾಹಿತ್ಯದಲ್ಲಿ ಎರಡು ವಿಂಗಡಣೆಗಳು. ಸಾಹಿತ್ಯದ ಸೋರ್ಸದಲ್ಲಿ ಸಾಹಿತ್ಯಿಕ ಮೂಲದಲ್ಲಿ ಎರಡು, ಒಂದು ಏನ್ರಿ ಭಾರತದ್ದು, ಮತ್ತೊಂದು ಫಾರಿನ್, ಸ್ವದೇಶಿ ಮತ್ತು ವಿದೇಶಿ. ಇಟ್ ರಿಫ್ಲೆಕ್ಟ್ ದ ಹಿಸ್ಟ್ರಿ ಟು ರಿಸ್ಪೆಕ್ಟಿವ್ ಪೀರಿಯಡ್. ಅದೇನ್ ಮಾಡ್ತೈತ್ರಿ ಒಂದು ರೆಸ್ಪೆಕ್ಟಿವ್ ಒಂದು ನಿರ್ದಿಷ್ಟ ಕಾಲದ ಬಗ್ಗೆ ವಿವರಣೆ ಮಾಡ್ತೈತಿ. ಫಾರ್ ಎಕ್ಸಾಂಪಲ್ ಆಗಿ ಪಾಹಿಯಾನ ಸಿಯುಕಿ ಅವ್ರು ಏನ್ ಮಾಡಿದ್ದರಿ ನಳಂದ ವಿಶ್ವವಿದ್ಯಾಲಯಕ್ಕೆ ಭೇಟಿಯಾಗಿದ್ರು, ಅವರು ಅಲ್ಲಿ ಕಲ್ತಿದ್ರು, ಅದ್ರ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ದೇಶೀಯದಲ್ಲಿ ಹೇಳ್ಬೇಕಂತಂದ್ರೆ ನಿಮ್ಗೆ ಈಗ ಪೃಥ್ವಿರಾಜ್ ರಾಸು ಚಾಂದ್ ಬರ್ದಯ್ಯ ಅವ್ರ ಪೃಥ್ವಿರಾಜ್ ರಾಸು ಆ ರಾಜ ಮನೆತನದಲ್ಲಿ ನಡೆದಂತ ಘಟನೆಗಳ ಬಗ್ಗೆ ತಿಳ್ಕೊತೀವಿ ನಾವು. ಇಸ್ಟ್ ಅಸಿಸ್ಟ್ ದ ಹಿಸ್ಟೋರಿಯನ್ ಆಸ್ ಅನಲೈಸಿಂಗ್ ಹಿಸ್ಟಾರಿಕಲ್ ಇನ್ಫಾರ್ಮೇಶನ್. ಇಂಡಿಜಿನಿಯಸ್ ಲಿಟರೇಚರ್ ಇನ್ಕ್ಲೂಡ್ಸ್ ವರ್ಕ್ ಟು ಕೌಟಿಲ್ಯ ಅರ್ಥಶಾಸ್ತ್ರ, ಹಾಲಗಾತ ಸಪ್ತತಿ, ಬಾಣಭಟ್ಟ ಹರ್ಷಚರಿತ, ಪಂಪ ವಿಕ್ರಮಾರ್ಜುನ ವಿಜಯ, ಬುದ್ಧಿಸ್ಟ್ ತ್ರಿಪಿಟಕಾಸ್ ಅಂಡ್ ಸಿರಿವಿಜಯಾಸ್ ಕವಿರಾಜ ಮಾರ್ಗ. ಇವೆಲ್ರಿ ಇದು ಭಾರತದ ಕೃತಿಗಳು, ಕೌಟಿಲ್ಯನ ಅರ್ಥಶಾಸ್ತ್ರ. ಇದನ್ನ ನೆನ್ಪಿಟ್ಕೋಬೇಕು ನೀವು, ಯಾಕಂತಂದ್ರೆ ಇವೆಲ್ಲ ಏನ್ ಮಾಡ್ತಾವ್ರಿ ಇಂಪಾರ್ಟೆಂಟ್ ಆಗಿರ್ತಾವ. ಹಾಲನ ಗಾಥಾ ಸಪ್ತಸತಿ, ಹೌದಾ. ಆಮೇಲೆ ಬಾಣಭಟ್ಟನ ಹರ್ಷಚರಿತ, ಪಂಪನ ವಿಕ್ರಮಾರ್ಜಯ, ಬುದ್ಧಿಸ್ಟ್ ತ್ರಿಪಿಟಕ ಅಂಡ್ ಶಿವರಾಜ ಕವಿರಾಜ ಮಾರ್ಗ, ಸಿರಿವಿಜಯನ ಕವಿರಾಜ ಮಾರ್ಗ. ಇವೆಲ್ಲ ಇಂಪಾರ್ಟೆಂಟ್ ರೀ. ಆಮೇಲೆ ಫಾರಿನ್ ಲಿಟರೇಚರ್ದಾಗ ಬಂದಾಗ ಮೆಗಸ್ತಿನಿಸ್ತನ ಇಂಡಿಕಾ ಅಂಡ್ ಹುಯೆನ್ಸ್ಟ್ಯಾಂಗ್ನ ಸಿಯುಕಿ ಇವೇನ್ ಮಾಡ್ತಾವ್ರಿ ನಮ್ಗೆ ಪ್ರೊವೈಡ್ಸ್ ದ ಸಬ್ಸಿಸ್ಟೆಂಟಲ್ ಇನ್ಫಾರ್ಮೇಶನ್. ವರ್ಕ್ಸ್ ಲೈಕ್ ಎ ಪ್ಲೇನಿ ಜಿಯೋಗ್ರಫಿ, ಸಿಲೋನ್ ದೀಪವಂಶ ಮಹಾವಂಶ ಶೋಧು ಲೈಟ್ಲಿ ಆನ್ ಡೈನಾಸ್ಟಿ. ಅದ್ರ ಮೇಲೆ ಬೆಳಕು ಚೆಲ್ತಾವ್ರಿ. ಯಾವ್ದು ಜಿಯೋಗ್ರಫಿ ಮತ್ತು ದೀಪವಂಶ ಮಹಾವಂಶ ಸಿಲೋನ್ ರಾಜ್ಯಗಳ ಮೇಲೆ ಬೆಳಕನ್ನ ಚೆಲ್ತಾವ್. ಕಿಂಗ್ಸ್ ದೇರ್ ಅಚೀವ್ಮೆಂಟ್ ಅಂಡ್ ಸೋಷಿಯಲ್ ಪೊಲಿಟಿಕಲ್ ಕಂಡೀಷನ್ ಆರ್ ವಾರ್ ಆಫ್ ದ ಟೈಮ್. ಆ ಟೈಮ್ದಲ್ಲಿ ನಡೆದಂತ ಯುದ್ಧಗಳು, ಅವರ ಸಾಮಾಜಿಕ ಮತ್ತು ರಾಜಕೀಯ ಕಾಂಟ್ರಿಬ್ಯೂಷನ್ ಏನು, ಅವ್ರು ಯಾವ ರೀತಿ ಅವರಲ್ಲಿ
ಅವರ ಡೈನೆಸ್ಟಿಯಲ್ಲಿ ಜನರು ಇರ್ತಾ ಇದ್ರು, ಬಳಲಿರ್ತಾ ಇದ್ರು ಅಥವಾ ಸುಖವಾಗಿದ್ರ, ಈ ರೀತಿಯ ಅಂಶಗಳನ್ನ ನಾವು ಅರ್ಥ ಮಾಡ್ಕೋತೀವಿ. ಸೊ ಇಲ್ಲಿ ನೋಡ್ರಿ ನಿಮ್ಗೇನು ವರ್ಕ್ ಇದೆ ಅಂದ್ರೆ ಪ್ರಿಪೇರ್ ಇನ್ಫಾರ್ಮೇಶನ್ ಅಬೌಟ್ ಸೋರ್ಸಸ್ ವಿತ್ ದ ಹೆಲ್ಪ್ ಆಫ್ ಟೀಚರ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್. ನಿಮ್ಮ ಕುಟುಂಬದ ಬಗ್ಗೆ ಪ್ರಿಪೇರ್ ದ ಇನ್ಫಾರ್ಮೇಶನ್ ಆಫ್ ಸೋರ್ಸಸ್ ವಿತ್ ಹೆಲ್ಪ್ ಆಫ್ ಟೀಚರ್ಸ್ ಅಂಡ್ ಯಾವ್ದಾದ್ರು ಒಂದು ಫ್ಯಾಮಿಲಿ ಬಗ್ಗೆ ನೀವು ಫ್ಯಾಮಿಲಿ ಟ್ರೀ ಹೆಂಗಿರ್ತದಲ್ರಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ರಿ. ನೀವೇ ಮಾಡ್ಬೇಕು ಪ್ರಿಪೇರ್ ದ ಇನ್ಫಾರ್ಮೇಶನ್, ಆಯ್ತಾ. ಸೊ ಇದು 8th ಕ್ಲಾಸ್ ಫಸ್ಟ್ ಚಾಪ್ಟರ್ ರಿಸೋರ್ಸ್ ದ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ explanation ಇದೆ. I hope you are all understood and understand how to explain what are the sources, type of sources, and how to use reconstruct the history in use of resources. So thank you so much.